ದುರಸ್ತಿ ಇಲ್ಲದ ಚರಂಡಿ ಕೈಮುರಿದುಕೊಂಡ ಮಹಿಳೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರ ಮತ್ತು ಶ್ರೀಪತಿ ನಗರ ಮುಖ್ಯ ರಸ್ತೆಯಾಗಿದೆ. ಸುಮಾರು ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಕಂಡಿಲ್ಲ. ಈ ಮುಖ್ಯ ರಸ್ತೆ ಹದಗೆಟ್ಟು ರಸ್ತೆ ಪ್ರಯಾಣಿಕರು ಪರದಾಟ ಆಗಿತ್ತು. ಈಗ ಪಕ್ಕಾ ರಸ್ತೆಯಾಗಿದೆ. ಇಲ್ಲಿ ಕೆಲವೊಂದು ಕಡೆ ಚರಂಡಿ ಕಾಮಗಾರಿ ಬಿಟ್ಟಿದ್ದಾರೆ. ಈ ರಸ್ತೆ ಭಾಗ್ಯನಗರ ಶ್ರೀಪತಿ ನಗರ ಕಡೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿತ್ತು. ಮಳೆಯಾದರೆ ಹೇಳೋದು ಬೇಡ. ಮೊದಲೇ ತೆಗ್ಗುದಿನ್ನೇ ರಸ್ತೆಯಾಗಿತ್ತು. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಶಾಸಕ ಅಶೋಕ್ ಪಟ್ಟಣ್ ಭೂಮಿ ಪೂಜೆ ನೆರವೇರಿಸಿದರು. ಈಗ ಈ ರಸ್ತೆ ಸಂಪೂರ್ಣವಾಗಿ ಸಿಸಿ ರಸ್ತೆಯಾಗಿ ಪರಿವರ್ತನೆಯಾಗಿದೆ. ಆದರೆ ಈ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಚರಂಡಿ ಮತ್ತು ಕುಡಿಯುವ ನೀರಿನ ಮನೆ ಮನೆಗೆ ಪೈಪ್ಲೈನ್ ಹಾಕಬೇಕು. ಕುಡಿಯುವ ನೀರಿನ ಸಮಸ್ಯೆ ಇದೆ. 4 ರಿಂದ 5 ದಿನಕ್ಕೊಮ್ಮೆ ನೀರು ಬರುತ್ತೆ. ಅದಕ್ಕೆ ಮೊದಲು ಚರಂಡಿ ಮತ್ತು ಪೈಪ್ಲೈನ್ ಮಾಡಬೇಕಿತ್ತು. ನಂತರ ರಸ್ತೆ ಕಾಮಗಾರಿ ಆಗಬೇಕು. ಕಾರಣ ಏನು? ಇಲ್ಲಿ ಚರಂಡಿ ಹಾಳಾಗಿ ಹೋಗಿದೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ. ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಮನೆಗಳು ಹಾಳಾಗಿ ಹೋಗಿದ್ದಾವೆ. ಎಲ್ಲಿ ನೋಡಿದರೂ ಚರಂಡಿ ನೀರು ತುಂಬಿ ತುಳುಕುತ್ತೆ. ಈ ಸಿಸಿ ರಸ್ತೆ ಕಾಮಗಾರಿ ಸಂಪೂರ್ಣ ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನದ ಅಡಿಯಲ್ಲಿ ಆಗಿದೆ. ಇದರ ಭಾಗವಾಗಿ ಕೆಲವೊಂದು ಕಡೆ ಚರಂಡಿ ಕಾಮಗಾರಿ ಮೊಟಕುಗೊಳಿಸಿದ್ದಾರೆ. ಕಾರಣ ಚರಂಡಿ ಸರಿಯಾಗಿ ಆಗಲಿ ಅಂತ. ಕಾಮಗಾರಿ ಮುಗಿದು 2-3 ತಿಂಗಳು ಕಳೆದು ಹೋಗಿವೆ. ಇನ್ನೂವರೆಗೂ ಯಾವುದೇ ಚರಂಡಿ ನಿರ್ಮಾಣ ಕಾಮಗಾರಿ ಆಗಿಲ್ಲ. ಇಲ್ಲಿ ನೋಡಿದರೆ ವಯಸ್ಸಾದ ಬಡ ಮಹಿಳೆಯರು ಹಿಟ್ಟಿನ ಗಿರಣಿಗೆ ಹೋಗಿ ಬರುವವರು ಈ ಚರಂಡಿಯಲ್ಲಿ ಬಿದ್ದು ತನ್ನ ಕೈಯನ್ನು ಮುರಿದುಕೊಂಡಿದ್ದಾರೆ. ಸರಿಸುಮಾರು 8 ರಿಂದ 10 ಸಾವಿರ ರೂಪಾಯಿ ಆಸ್ಪತ್ರೆಗೆ ಖರ್ಚಾಗಿದೆ. ಈ ಬಡ ಮಹಿಳೆ ಎಲ್ಲಿಂದ ಕೊಡಬೇಕು? ಈ ಮಹಿಳೆ ರಂಜಾನ್ ತಿಂಗಳಲ್ಲಿ ಉಪವಾಸ ಕೂಡ ಇತ್ತು. ಈ ಘಟನೆಗೆ ಅಧಿಕಾರಿಗಳು ಕಾರಣ ಅನ್ನಬಹುದಾ? ಇನ್ನಾದರೂ ಇತ್ತ ಕಡೆ ಗಮನ ಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕು. ಪ್ರಕಾಶ್ ಕಟ್ಟಿ, ರಾಮದುರ್ಗ. ಹೇಗಾತಮ್ಮ ಇದು? ಅಲ್ಲಿ ಹಡ್ಡ್ಯಾರಲ್ಲ ಹಾಂ, ರೋಡಿನಂತೆ ಅಲ್ಲಿ ಹಡ್ಡದಲ್ಲಿ ಅಲ್ಲಿ ಹತ್ತಿ ಹಿಂಗೆ ಇಳಿದು ಹತ್ತಿ ಹೋಗಕ್ಕೆ ಹೋದ್ನಿ. ಕಾಲು ಜರದ ಅಲ್ಲೇ ಬಿದ್ದಿ. ಅದಕ್ಕೆ ಹೊಂಟಿದ್ರಿ ನೀವು? ಗಿರ್ನಿಗೆ ಹೊಂಟಿದ್ವಿ. ಹಾಂ ಹಾಂ, ಗಿರ್ನಿಗೆ ಹೊಂಟಿದ್ವಿ. ಗಿರ್ನಿಗೂ ಹೋಗಿಲ್ಲ ಇನ್ನು. ಇಲ್ಲೇ ಹಾಕೊಂಡಿದ್ವಿ. ಮಂದಿನೂ ಯಾರು ಇದ್ದಿದ್ದಿಲ್ಲ ಅಲ್ಲಿ. ಆಮೇಲೆ ಕುಡಿದ್ರು. ಹಾಂ ನಾವು ಅಲ್ಲ ಅಲ್ಲ ಅಂತ ಹೋದ್ವಿ ನೋಡಿ. ಹಾಂ, ಆಮೇಲೆ ಅಂದ್ಕೊಂಡಿದ್ರು. 2 ದಿನ ಆತ್ರಿ? ಸೋಮವಾರ ದಿನ, ಹೋದ ಸೋಮವಾರ. ಇವತ್ತು 9 ದಿನ ಆಯ್ತು. ಹ್ಞೂ